ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಆಲ್ರೆಡಿ ನಾವು ಮಾಡಿದ್ವಿ ದೆಹಲಿ ಸುಲ್ತಾನರಲ್ಲಿ. ಒಟ್ಟು 5 ಸಂತತಿಗಳು ಬರ್ತವೆ. ಅದರಲ್ಲಿ 3 ಸಂತತಿನ ಆಲ್ರೆಡಿ 3 ವಿಡಿಯೋದೆಲ್ಲ ಹಾಕಿದೆ. ನೀವು ಉಳಿದಿರ್ತಕ್ಕಂಥ 2 ಬಂದು ಸೈಯದ್ ಮನೆತನ ಮತ್ತು ಲೋಧಿ ಮನೆತನ. ಸೊ ಈ ಸೈಯದ್ ಮನೆತನದ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಅರಸರು ಯಾರ್ಯಾರು, ಅವರ ಒಂದು ಕಲೆ, ಸಾಹಿತ್ಯ, ಆಡಳಿತ ಏನು ಅಂತ ನೋಡೋದಾದರೆ ಕ್ರಿಸ್ತಶಕ 1414ರಿಂದ 1451ರವರೆಗೆ ಈ ಒಂದು ಅರಸರು ಆಳ್ವಿಕೆಯನ್ನು ಮಾಡ್ತಾರೆ ಸೈಯದ್ ಮನೆತನ. ಅದರಲ್ಲಿ ಫಸ್ಟು ಅಂತ ಹೇಳಿದಾಗ ಕಿಜ್ರಿ ಖಾನ್ ಅಂತಕ್ಕಂಥ ಅಥವಾ ಕಿಜರ್ ಖಾನ್ ಅಂತಕ್ಕಂಥ ಒಬ್ಬ ರಾಜ ಈ ಒಂದು ಸೈಯದ್ ಮನೆತನದ ಸಂಸ್ಥಾಪಕನಾಗಿರ್ತಾರೆ. ಇವರು ಬಂದು ಕ್ರಿಸ್ತಶಕ 1414ರಿಂದ 1421ರ ಒಂದು ಆಳ್ವಿಕೆಯನ್ನು ಮಾಡ್ತಾರೆ. ಇದರ ಸ್ಥಾಪಕ ಬಂದು ಕಿಜ್ರಾ ಖಾನ್ ಅಥವಾ ಕಿಜರ್ ಖಾನ್. ಸೊ ಈತನು ಸೈಯದ್ ವಂಶದ ಸ್ಥಾಪಕನಾಗಿದ್ದರು. ಏನಾಗುತ್ತದೆ, ತೈಮೂರನು ಈತನನ್ನು ಲಾಹೋರ್ ಮತ್ತು ಸಿಂಧಾ ಮತ್ತು ಮುಲ್ತಾನ, ದಿಪಾಲ್ಪುರ 4 ಒಂದು ಇದಕ್ಕೆ ಗವರ್ನರ್ ಆಗಿ ನೇಮಕವನ್ನು ಮಾಡ್ತಾನೆ. ತೈಮೂರ್ ಮೀನ್ಸ್ ಚೀನಾದ ಇದು. ಸೊ ಇವರು ಏನು ಮಾಡ್ತಾರೆ, 4 ಒಂದು ಪ್ರಾಂತ್ಯಕ್ಕೆ ಇವರನ್ನ ಗವರ್ನರ್ ಆಗಿ ನೇಮಕ ಮಾಡ್ತಾರೆ. ಸೊ ಇದಕ್ಕೆ ಮೊದಲು ಬಂದಿರತಕ್ಕಂಥ ಒಂದು ಸಂತತಿ ಅಂತ ಹೇಳಿದಾಗ ನಮಗೆ ತುಘಲಕ್ ಸಂತತಿ ಬಂದಿತ್ತು. ಸೊ ತುಘಲಕ್ ಸಂತತಿಯಲ್ಲಿ ಗಿಯಾಸುದ್ದೀನ್ ತುಘಲಕ್ ಅಂತಕ್ಕಂಥದ್ದು ಆ ಒಂದು ಇದನ್ನ ಸ್ಥಾಪನೆಯನ್ನು ಮಾಡಿರ್ತಾನೆ. ಆದರೆ ಇಲ್ಲೇನಾಗುತ್ತೆ, ಈ ಒಂದು ತುಘಲಕ್ ಸಂತತಿಯಲ್ಲಿ ಈ ಚೀನಾದಂತಹ ತೈಮೂರ್ ಅಂತಕ್ಕಂಥನು ಆಳ್ವಿಕೆಯನ್ನು ಮಾಡಿ ಈ ಒಂದು ರಾಜರನ್ನು ಸೋಲಿಸಿರ್ತಾರೆ. ಬಟ್ ಈ ಒಂದು ರಾಜನ ಸೋಲಿಸಿದಾಗ ಏನಾಗುತ್ತೆ, ತೈಮೂರನ ಒಂದು ಕೆಳಗಡೆ ಗವರ್ನರ್ ಆಗಿ ಏನು ಕೆಲಸ ಮಾಡ್ತಾ ಇದ್ದ, ಸೈಯದ್ ಮನೆತನದ ಆಳ್ವಿಕೆಯನ್ನು ಮಾಡ್ತಿದ್ದಕ್ಕಂಥ ಅರಸರಾದಂತಹ ಕಿಜ್ರಾ ಖಾನು ತೈಮೂರನ ಕೆಲವೊಂದು ಪ್ರಾಂತ್ಯಗಳ ಗವರ್ನರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ತುಘಲಕ್ ಸಂತತಿಯ ರಾಜರುಗಳನ್ನ ಸೋಲಿಸಿ ಇವನು ಒಂದು ಸೈಯದ್ ಮನೆತನವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈತನು ದೌಲತಾ ಖಾನ್ ಲೋಧಿಯನ್ನು ಸೋಲಿಸಿ ಅವನಿಂದ ದೆಹಲಿಯನ್ನು ವಶಪಡಿಸ್ಕೊಳ್ತಾನೆ. ಸೊ ದೌಲತಾ ಖಾನ್ ಲೋಧಿ. ಸೊ ಇಲ್ಲೇನಾಗುತ್ತೆ, ದೆಹಲಿಯನ್ನು ವಶವನ್ನು ಪಡಿಸ್ಕೊಳ್ತಾನೆ. ನೆಕ್ಸ್ಟ್ ಈತನ ಕಾಲದ ಪ್ರಾಂತ್ಯಗಳಲ್ಲಿ ಹಿಕ್ತಾಗಳೆಂದು ಹಾಗೂ ಜಿಲ್ಲೆಗಳನ್ನು ಸರ್ಕಾರಗಳೆಂದು ಕರೆಯಲಾಗುತ್ತಿತ್ತು. ಪ್ರಾಂತ್ಯಗಳನ್ನು ಹಿಕ್ತಾಗಳು ಅಂತ ಹೇಳ್ತಾರೆ, ಜಿಲ್ಲೆಗಳನ್ನು ಸರ್ಕಾರಗಳೆಂದು ಕರೆಯಲಾಗುತ್ತಿದ್ದಂತೆ ಈ ಒಂದು ಕಾಲದಲ್ಲಿ. ನೆಕ್ಸ್ಟ್ ಈತನು ಸೈಯದ್ ವಂಶದ ಅತ್ಯಂತ ಪ್ರಬಲ ಸುಲ್ತಾನನಾಗಿದ್ದನು. ಸೊ ಕಿಜ್ರಾ ಖಾನ್ ಏನಿದ್ದ ಇವನು ಸೈಯದ್ ವಂಶದಲ್ಲಿ ಅತ್ಯಂತ ಪ್ರಬಲನಾದ ಸುಲ್ತಾನನಾಗಿದ್ದ. ನೆಕ್ಸ್ಟ್ ಇವನ ಬಗ್ಗೆ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಬಾರಕ್ ಶಾ ಅಂತಕ್ಕಂಥ ಬರ್ತಾನೆ. ಕ್ರಿಸ್ತಶಕ 1421ರಿಂದ 1434ರವರೆಗೆ ಇವನೊಂದು ಆಡಳಿತ ನಡೆಯುತ್ತೆ. ಈತನು ಖಜರ್ ಖಾನ ಏನಿದ್ದ ಅವನ ಮಗನಾಗಿರ್ತಾನೆ, ಮುಬಾರಕ್ ಶಾ ಅಂತಕ್ಕಂಥನು. ಸೊ ನೆಕ್ಸ್ಟ್ ಈತನು ಮುಸಲ್ಮಾನ ಅರಸರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆ ಹಾಗೂ ಸ್ಥಾನಮಾನವನ್ನು ಕೊಡ್ತಾನೆ. ಸೊ ನೋಡಿ, ಇದು ವೆರಿ ಇಂಪಾರ್ಟೆಂಟು. ಹಿಂದೂಗಳಿಗೆ ಉನ್ನತ ಹುದ್ದೆ ಮತ್ತು ಸ್ಥಾನವನ್ನು ಕಲ್ಪಿಸಿಕೊಟ್ಟಂತಹ ಅರಸ ಯಾರು ಅಂತ ಕೇಳ್ತಾರೆ. ಸೊ ಮುಬಾರಕ್ ಶಾ ಅಂತಕ್ಕಂಥವ್ರು ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉನ್ನತ ಹುದ್ದೆ ಹಾಗೂ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಂಥ ಒಂದು ಅರಸ. ಮುಸಲ್ಮಾನ ಅರಸರ ಜೊತೆಗೆ ಏನಿದ್ರು ಅವರೆಲ್ಲರಿಗಿಂತ ಹಿಂದೂಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥವ್ರು ಈ ಮುಬಾರಕ್ ಶಾ ಆಗಿರ್ತಾರೆ. ನೆಕ್ಸ್ಟ್ ಈತನ ಕಾಲದಲ್ಲ ಪ್ರಸಿದ್ಧ ವಿದ್ವಾಂಸ ಅಂತ ಹೇಳಿದಾಗ ಯಾಹಿಯಾ ಬಿನ್ ಸರಹನ್ ಹಿಂದಿ ಅಂತಕ್ಕಂಥವ್ರಾಗಿರ್ತಾರೆ. ಇವರು ತಾರಿಕ್ ಎ ಮುಬಾರಕ್ ಶಾ ಹಿ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೀತಾರೆ. ಈ ಒಂದು ಮುಬಾರಕ್ ಶಾ ಅವರ ಮೇಲೆ ತಾರಿಕ್ ಎ ಮುಬಾರಕ ಶಾಹಿ ಎಂಬ ಗ್ರಂಥವನ್ನು ಯಾಹಿಯಾ ಬಿನ್ ಸರಹಿಂದಿ ಅಂತಕ್ಕಂಥವ್ರು ಬರೀತಕ್ಕಂಥ ಒಂದು ಗ್ರಂಥ. ಇನ್ನು ನೆಕ್ಸ್ಟ್ ಸೈಯದ್ ವಂಶದ ಕೊನೆಯ ದೊರೆ ಅಂತ ಹೇಳಿದಾಗ ಅಲಾವುದ್ದೀನ್ ಆಲಂ ಶಾ ಅಂತಕ್ಕಂಥವ್ರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹಲುಲ್ ಲೋಧಿ. ಮೀನ್ಸ್ ಇವ್ರು ಬಂದು ಲೋಧಿ ಸಂತತಿಯ ಸ್ಥಾಪಕರಾಗಿರ್ತಾರೆ. ಇವರು ಕ್ರಿಸ್ತಶಕ 1451ರಿಂದ 1489ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಲೋಧಿ ವಂಶದ ಸ್ಥಾಪಕರು ಅಂತ ಹೇಳಿದಾಗ ಬಹಲುಲ್ ಲೋಧಿ ಅಂತಕ್ಕಂಥವ್ರು. ಸೊ ಇವ್ರಲ್ಲಿ ಇರ್ತಕ್ಕಂಥ ರಾಜಧಾನಿ ಬಂದು ದೆಹಲಿ ಮತ್ತು ಆಗ್ರಾ 2 ಇರುತ್ತೆ. ಸೊ ಆಗ್ರಾ ಏನಿಗೆ ಬರುತ್ತೆ ಅಂತ ಮುಂದೆ ಹೇಳ್ತೀನಿ. ಅದಾದ ನಂತರ ಇವರ ಒಂದು ಆಡಳಿತ ಭಾಷೆ ಬಂದು ಪರ್ಷಿಯನ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲೂ ಈ ಒಂದು ದೆಹಲಿ ಸುಲ್ತಾನರ ಒಂದು ಧರ್ಮ ಬಂದು ಇಸ್ಲಾಂಗೆ ಸಂಬಂಧಪಟ್ಟಂಥ ಒಂದು ಧರ್ಮನೇ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಬಹಲುಲ್ ಲೋಧಿ ಒಬ್ಬರು ಅವಿದ್ಯಾವಂತರು. ಸೊ ಆ ರಾಜರುಗಳೆಲ್ಲ ವಿದ್ಯಾವಂತರಾಗಿರಬೇಕು ಅಂತ ಏನಿಲ್ಲ ಅಲ್ವಾ. ಸೊ ಕಾಲದಿಂದ ಕಾಲಕ್ಕೆ ವಂಶ ಪಾರಂಪರ್ಯವಾಗಿ ರಾಜರುಗಳು ಆಳ್ವಿಕೆಯನ್ನು ಮಾಡ್ತಾ ಬಂದಿರ್ತಾರೆ. ಸೊ ಈ ಒಂದು ಬಹಲುಲ್ ಲೋಧಿ ಅಂತಕ್ಕಂಥವ್ರು ಅವಿದ್ಯಾವಂತರಾಗಿದ್ದರೂ ಸಹ ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರಾಶಸ್ತ್ಯದ ಪ್ರೋತ್ಸಾಹವನ್ನು ನೀಡ್ತಾ ಇದ್ರಂತೆ. ಇವರು ಖಜರ್ ಖಾನ ಸೇನೆಯಲ್ಲಿದ್ದು ಅವನಿಂದ ಇಸ್ಲಾಂ ಖಾನ ಬಿರುದನ್ನು ಪಡ್ಕೊಳ್ತಾನಂತೆ. ಅಂದರೆ ಖಜರ್ ಖಾನ ಮೀನ್ಸ್ ಖಜರ್ ಖಾನ ಅಂತ ಹೇಳಿದಾಗ ಆಗಲೇ
ಈ ಒಂದು ಸೈಯದ್ ಸಂತತಿಯ ಸ್ಥಾಪಕ ಏನಿದ್ರು ಖಜರ್ ಖಾನ್ ಅಂತಕ್ಕಂಥ ಅವರ ಒಂದು ಸೇವೆಯಲ್ಲಿದ್ದು ಅವರಿಂದ ಇಸ್ಲಾಂ ಖಾನ ಎಂಬ ಬಿರುದನ್ನು ಈ ಒಂದು ಬಹಲೂಲ್ ಲೋಧಿ ಪಡ್ಕೊಂಡಿದ್ರು. ಸೊ ಖಜರ್ ಖಾನ ಮೀನ್ಸ್ ಸೈಯದ್ ಸಂತತಿಯ ಸ್ಥಾಪಕ. ಸೊ ಇವರಿಂದ ಇಸ್ಲಾಂ ಖಾನ ಎಂಬ ಬಿರುದನ್ನು ಈ ಬಹಲೂಲ್ ಲೋಧಿ ಅವರು ಪಡ್ಕೊಂಡಿದ್ರು. ನೆಕ್ಸ್ಟ್ ಈ ಸಿಕಂದರ್ ಲೋಧಿ ಅಂತಕ್ಕಂಥವ್ರು ಬರ್ತಾರೆ. ಈತನು ಬಹಲೂಲ್ ಲೋಧಿಯ ಮಗನಾಗಿದ್ದನು. ಬಹಲೂಲ್ ಲೋಧಿ ಅಂತ ಏನಿದ್ರು ಸೊ ಅವರ ಮಗನಾಗಿದ್ದು ಸಿಕಂದರ್ ಲೋಧಿ ಅಧಿಕಾರಕ್ಕೆ ಬರ್ತಾರೆ. ಕ್ರಿಸ್ತಶಕ 1489 1517 ಇವರ ಒಂದು ಆಳ್ವಿಕೆ ನಡೆಯುತ್ತೆ. ಇವರ ಒಂದು ಹೆಸರು ಬಂದು ನಿಜಾಮ್ ಖಾನ್ ಅಂತಕ್ಕಂಥದ್ದಾಗಿರುತ್ತೆ. ಸೊ ಇವರು ಲೋಧಿ ವಂಶ ಅತ್ಯಂತ ಪ್ರಸಿದ್ಧ ಅರಸನಾಗಿರ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಈತನು ಲೋಧಿ ವಂಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಘಾಜಿ ಬಿರುದನ್ನು ಪಡೆದಂಥ ಮೊದಲಿಗನಾಗಿದ್ದಾನೆ. ಘಾಜಿ ಆಲ್ಮೋಸ್ಟ್ ಅಲ್ಲೆಲ್ಲ ಹಿಂದೆಗಡೆ ಬಂದಿತ್ತು, ಸುಲ್ತಾನ ಘಾಜಿ ಸೊ ಈ ಥರ ಬಂದಿತ್ತಲ್ವ. ಸೊ ಇಲ್ಲಿ ಅಂದರೆ ಲೋಧಿ ವಂಶದಲ್ಲಿ ಘಾಜಿ ಅಂತಕ್ಕಂಥ ಒಂದು ಬಿರುದನ್ನು ಪಡ್ಕೊಂಡಿದ್ದು ಸಿಕಂದರ್ ಲೋಧಿ ಅವರು. ನೆಕ್ಸ್ಟ್ ಈತನು ಕ್ರಿಸ್ತಶಕ 1504 ನೋಡಿ, ಇದು ವೆರಿ ಇಂಪಾರ್ಟೆಂಟು. 1504 ದೆಹಲಿಯಿಂದ ಆಗ್ರಾಗೆ ವರ್ಗಾವಣೆಯನ್ನು ಮಾಡ್ತಾನೆ ತನ್ನ ರಾಜಧಾನಿಯನ್ನು. ಸೊ ನೆಕ್ಸ್ಟ್ ಹಾಗಾಗಿ ಇವನ ಸಿಕಂದರ್ ಲೋಧಿಯನ್ನು ಆಗ್ರಾದ ನಿರ್ಮಾಪಕ ಅಂತ ಬಿರುದನ್ನು ಪಡ್ಕೊಳ್ತಾನೆ. ಏನಕ್ಕೆ ಅಂದರೆ ದೆಹಲಿಯಿಂದ ಆಗ್ರಾಗೆ ತನ್ನ ರಾಜಧಾನಿ ವರ್ಗಾವಣೆ ಮಾಡಿದ ಕಾರಣ ಈತನಿಗೆ ಆಗ್ರಾದ ನಿರ್ಮಾಪಕ ಎಂಬ ಬಿರುದು ಕೊಡಲಾಗುತ್ತೆ ಕ್ರಿಸ್ತಶಕ 1504. ನೆಕ್ಸ್ಟ್ ಏನಾಗುತ್ತೆ, ಹಿಂದೂಗಳ ಮೇಲಿನ ಜೆಸಿಯಾ ತೆರಿಗೆಯನ್ನು ರದ್ದು ಮಾಡ್ತಾನೆ. ಇದು ವೆರಿ ಇಂಪಾರ್ಟೆಂಟು. ಜೆಸಿಯಾ ತೆರಿಗೆಯನ್ನು ರದ್ದು ಮಾಡಿದವರು ಯಾರು? ಹಿಂದೂಗಳ ಮೇಲಿನ ಜೆಸಿಯಾ ತೆರಿಗೆಯನ್ನು ಸಿಕಂದರ್ ಲೋಧಿ ರದ್ದು ಮಾಡ್ತಾನೆ. ನೆಕ್ಸ್ಟು ಈತನು ವೈದ್ಯ ಮತ್ತು ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಪರಿವರ್ತಿಸಿ ಪರಹಾಂಡ ಎ ಸಿಕಂದರಿ ಎಂಬ ಗ್ರಂಥವನ್ನು ರಚಿಸ್ತಾನೆ. ಪರಹಾಂಡ ಎ ಸಿಕಂದರಿ ಅಂತಕ್ಕಂಥ ಒಂದು ಗ್ರಂಥವನ್ನು, ವೈದ್ಯ ಮತ್ತು ಸಂಸ್ಕೃತ ಗ್ರಂಥಗಳನ್ನು ಇದನ್ನು ಪರ್ಷಿಯನ್ ಭಾಷೆಗೆ ಪರಿವರ್ತಿಸಿ ಗ್ರಂಥವನ್ನು ರಚನೆ ಮಾಡ್ತಾನೆ. ನೆಕ್ಸ್ಟು ಈತನು ಗುರುಮುಖಿ ಎಂಬ ಕಾವ್ಯದಲ್ಲಿ ಪರ್ಷಿಯನ್ ಕವಿತೆಗಳನ್ನು ರಚಿಸ್ತಾನೆ. ಗುರುಮುಖಿ ಎಂಬ ಕಾವ್ಯವನ್ನು ಗುರುಮುಖಿ ಎಂಬ ಕವಿತೆಗಳನ್ನು ಪರ್ಷಿಯನ್ ಭಾಷೆಗೆ ಬದಲಾಯಿಸ್ತಾನೆ. ನೆಕ್ಸ್ಟು ಈತನು ಭೂಮಿಯ ಬದಿಯನ್ನು ಅಳತೆ ಮಾಡಲು ಗಜ ಎ ಸಿಕಂದರಿ ಎಂಬ ಭೂಮಾಪನವನ್ನು ಬಳಕೆ ಮಾಡ್ತಾನೆ. ಫಸ್ಟು ಈ ಒಂದು ಏನು ಭೂಮಿಯನ್ನು ಅಳತೆ ಮಾಡ್ತಕ್ಕಂಥದ್ದನ್ನ ಭೂಮಿಯನ್ನು ಅಳತೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ರು. ಸೊ ಆ ಒಂದು ಬದಿಯನ್ನು ಅಳತೆ ಮಾಡ್ತಕ್ಕಂಥದ್ದಕ್ಕೆ ಗಜ ಎ ಸಿಕಂದರಿ ಅಂತಕ್ಕಂಥ ಭೂಮಾಪನವನ್ನು ಬಳಕೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟು ಇವನ ನಂತರ ಬರ್ತಕ್ಕಂಥದ್ದು ಇಬ್ರಾಹಿಂ ಲೋಧಿ. ಈತನು ಕ್ರಿಸ್ತಶಕ 1517 1526 ಈ ಒಂದು ಆಡಳಿತವನ್ನು ಮಾಡ್ತಾರೆ. ಇವನೇ ಲೋಧಿ ವಂಶದ ಕೊನೆಯ ವಂಶ ಹಾಗೂ ದೆಹಲಿ ಸುಲ್ತಾನರಲ್ಲೇ ಕೊನೆಯ ರಾಜ ಅಂತ ಹೇಳ್ತಾರೆ, ಅಥವಾ ರಾಜ ಸುಲ್ತಾನ ಅಂತ ಸಹ ಹೇಳ್ತಾರೆ. ಸೊ ಇವನನ್ನು ದುರಹಂಕಾರಿ ಅರಸ ಅಂತ ಹೇಳ್ತಾರೆ. ಏನಕ್ಕೆ ದುರಹಂಕಾರಿ ಅರಸ ಅಂತ ಹೇಳ್ತಾರೆ ಅಂತ, ಸೊ ಇವನನ್ನು ದುರಹಂಕಾರಿ ಅರಸ ಎಂಬ ಬಿರುದನ್ನು ಹೊಂದಿರ್ತಾನೆ. ಇಬ್ರಾಹಿಂ ಲೋಧಿ ಅಣ್ಣ ಬಂದು ಮಹಮ್ಮದ್ ಲೋಧಿ, ಬಟ್ ಇಲ್ಲಿ ಇಬ್ರಾಹಿಂ ಲೋಧಿನೇ ಲಾಸ್ಟ್ ಆಗೋದು. ಕ್ರಿಸ್ತಶಕ 1517 18 ಅವಧಿಯಲ್ಲಿ ಇಬ್ರಾಹಿಂ ಲೋಧಿ ಹಾಗೂ ರಾಣಾ ಸಾಂಗನ ಅಂತಕ್ಕಂಥ ಇಬ್ಬರು ಮಧ್ಯೆ ಕತಾಲಿ ಯುದ್ಧ ನಡೆಯುತ್ತೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಕತಾಲಿ ಯುದ್ಧ 1517 18 ಈ ಒಂದು ಅವಧಿಯಲ್ಲಿ ನಡೀತಕ್ಕಂಥದ್ದು. ಯಾರ್ಯಾರಿಗೆ? ಇಬ್ರಾಹಿಂ ಲೋಧಿ ಮತ್ತು ರಾಣಾ ಸಾಂಗನ ಅಂತಕ್ಕಂಥ ಇಬ್ಬರು ಮಧ್ಯೆ ಈ ಒಂದು ಯುದ್ಧ ನಡೆಯುತ್ತೆ. ಇದರಲ್ಲಿ ರಾಣಾ ಸಾಂಗ ತನ್ನ ಎಡಗೈಯನ್ನು ಕಳ್ಕೊಳ್ತಾನೆ. ಸೊ ಈತನು ಲೋಧಿ ವಂಶದ ಕೊನೆಯ ದೊರೆ. ನಾನು ಆಲ್ರೆಡಿ ಹೇಳಿದಾಗೆ ಇಬ್ರಾಹಿಂ ಲೋಧಿ ಈ ಒಂದು ದೆಹಲಿ ಸುಲ್ತಾನಲ್ಲಿಯೇ ಕೊನೆಯ ದೊರೆ ಆಗಿರ್ತಾನೆ ಅಥವಾ ಕೊನೆಯ ಸುಲ್ತಾನ ಆಗಿರ್ತಾನೆ. ಸೊ ಇಲ್ಲಿ ಬರ್ತಕ್ಕಂಥ ಫೈನಲ್ ಆಗಿ ಯುದ್ಧ ಯಾವ ಒಂದು ಯುದ್ಧದಿಂದ ಈ ಒಂದು ದೆಹಲಿ ಸುಲ್ತಾನ ಆಳ್ವಿಕೆ ಕೊನೆಗೊಳ್ತು ಅಂತ ಹೇಳಿದರೆ ಮೊದಲನೇ ಪಾಣಿಪತ್ ಕದನ ನಡೆಯುತ್ತೆ 1526 ಇಬ್ರಾಹಿಂ ಲೋಧಿ ಮತ್ತು ಬಾಬರ್. ಸೊ ಬಾಬರ್ ಬಂದು ಇಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರು. ಸೊ ಈ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಗೆ ಮೊದಲನೇ ಪಾಣಿಪತ್ ಕದನದಲ್ಲಿ ಕ್ರಿಸ್ತಶಕ 1526 ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಬಾಬರನ್ನು ಇಬ್ರಾಹಿಂ ಲೋಧಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಇದು ವೆರಿ ಇಂಪಾರ್ಟೆಂಟು. ಮೊದಲನೇ ಪಾಣಿಪತ್ ಕದನ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಯಾರಿಗೆ ನಡೀತು, ಯಾವಾಗ ನಡೀತು, ಇದನ್ನು ಸುಮಾರು ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ಮಧ್ಯೆ ನಡೀತಕ್ಕಂಥದ್ದು ಒಂದನೇ ಪಾಣಿಪತ್ ಕದನ ಕ್ರಿಸ್ತಶಕ 1526 ನಡೆಯುತ್ತೆ.